ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಕಲಬುರಗಿಯಲ್ಲಿ ಸಜಾ ಖೈದಿಗೆ ಗುಂಡೇಟು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆ ಬಗ್ಗೆ ಪೊಲೀಸ್ ಕಮಿಷನರ್ ಶರಣಪ್ಪ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿಯ ಪೊಲೀಸ್ ಕಮಿಷನರ್ ಆರೋಪಿಗಳ ಬಂಧನಕ್ಕೆ ತಂಡನ ರಚನೆ ಮಾಡಲಾಗಿತ್ತು. ಕಲಬುರಗಿ, ಬೀದರ್, ಯಾದಗಿರಿ ಎಸ್ಪಿಗೆ ಮಾಹಿತಿ ನೀಡಿದ್ದೆವು. ಈ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಖೈದಿ ಇದ್ದ ಅನ್ನುವಂಥ ಮಾಹಿತಿ ಇತ್ತು ನಮಗೆ. ಆತನನ್ನು ಬಂಧಿಸಲು ಹೋದ ಪೊಲೀಸ್ ಸಿಬ್ಬಂದಿ ಮೇಲೆ ಈ ಖೈದಿಯಿಂದ ದಾಳಿ ನಡೆದಿದೆ. ಆತ್ಮರಕ್ಷಣೆಗಾಗಿ ಖೈದಿ ಬಲಗಾಲಿಗೆ ಗುಂಡನ್ನು ಹೊಡೆದು ಬಂಧನ ಮಾಡಲಾಗಿದೆ ಅಂತ ಹೇಳಿ ಕಲಬುರಗಿಯ ಕಮಿಷನರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪರಾರಿಯಾದ ಖೈದಿಗಳಿಗಾಗಿ ಪೊಲೀಸರಿಂದ ಹುಡುಕಾಟ ನಡೀತಾ ಇದೆ. ಇನ್ನಿಬ್ಬರು ಸಿಗಬೇಕು. ಘಟನೆ ಬಗ್ಗೆ ಕಲಬುರಗಿ ಪೊಲೀಸ್ ಕಮಿಷನರ್ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ. ಇವರೇನು ಖೈದಿಗಳು ಎಸ್ಕೇಪ್ ಆದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ 3 ತಂಡಗಳನ್ನು ರಚನೆ ಮಾಡಿದ್ರು. ಎಲ್ಲ ಡಿಸ್ಟಿಕ್ಗಳಲ್ಲೂ ಕೂಡ ಯಾದಗಿರಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಬೀದರ್ ಆಗಿರ್ಬೋದು. ಅದಾದ ಮೇಲೆ ಅವರಿಗೆ ಕಲಬುರಗಿಯಲ್ಲಿ ಇರತಕ್ಕಂಥ ಒಂದು ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿ ಅಲ್ಲಿ ಈ ಖೈದಿ ಇದ್ದ ಅನ್ನುವಂಥ ಮಾಹಿತಿ ಅವರಿಗಿತ್ತಂತೆ. ಅರೆಸ್ಟ್ ಮಾಡೋ ಹೋದ ಸಮಯದಲ್ಲಿ ಆ ಖೈದಿ ಪೊಲೀಸರ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅದಾದ ಮೇಲೆ ಪೊಲೀಸರು ಗುಂಡೇಟು ಹೊಡೆದು ಬಂಧಿಸಿದ್ದಾರೆ. ಶರಣಪ್ಪ SD ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಂಡು. ಏನು ನಿನ್ನೆ 3 ಜನ ಸಜಾ ಅಪರಾಧಿಗಳು ಸೆಂಟ್ರಲ್ ಪ್ರಿಸನ್ನಿಂದ ಪರಾರಿಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ದೂರಿನ ಮೇರೆಗೆ ಫರ್ತಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಮತ್ತು ಪತ್ತೆಗೋಸ್ಕರ ಈ ಪರಾರಿಯಾದ ಕನ್ವಿಕ್ಟ್ ಪ್ರಿಸನರ್ಸ್ನ ಪತ್ತೆ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. ನಗರ ಪೊಲೀಸ್ ವತಿಯಿಂದ ಮತ್ತು ವಲಯ ಈಶಾನ್ಯ ವಲಯ ವತಿಯಿಂದ DIG ಮತ್ತು SP ಬೀದರ್, SP ಗುಲ್ಬರ್ಗ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯವರಿಗೂ ಕೂಡ ನಾವು ಅಲರ್ಟ್ ಮೆಸೇಜ್ಗಳನ್ನು ಕಳುಹಿಸಿ ವಿಶೇಷ ಮಲ್ಟಿಪಲ್ ಟೀಮ್ಸ್ಗಳನ್ನು ಮಾಡಲಾಗಿತ್ತು. ಈ ದಿನ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ನಮ್ಮ ಟೀಮ್ ಮೂವ್ಮೆಂಟಲ್ಲಿದ್ದಾಗ ಫರ್ತಾಬಾದ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಬರುತ್ತೆ. ಅದರಲ್ಲಿ ಏನು ಹುಮ್ನಾಬಾದ್ ರಿಂಗ್ ರೋಡಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹುಮ್ನಾಬಾದ್ ರೋಡಿಗೆ ಹೋಗುವಂಥದ್ದು, ಅಲ್ಲಿ ಒಂದು ಸಸ್ಪೆಕ್ಟ್ ಏನು ಫೋಟೋದಲ್ಲಿದೆ ಅವರ ಒಂದು ಮೂವ್ಮೆಂಟ್ ಇರೋದ್ರ ಬಗ್ಗೆ ಒಂದು ಮಾಹಿತಿ ಬರುತ್ತೆ. ತಕ್ಷಣ ತಂಡ ಇಲ್ಲಿ ಸ್ಥಳಕ್ಕೆ ಧಾವಿಸ್ತಾರೆ. ಬಂದು ನೋಡಿದಾಗ ಏನು ಒಬ್ಬನು ಸಜಾ ಅಪರಾಧಿ ಇದ್ದಾನೆ, ಸಂತೋಷ್ ಬಸಪ್ಪ ಮೇತ್ರೆ ಅಂತ, ಅವನು ಓಡಿ ಹೋಗೋದು ನೋಡ್ತಾರೆ. ತಕ್ಷಣ ಅವನನ್ನು ಹಿಡಲಿಕ್ಕೆ ಬಂಧಿಸ್ಲಿಕ್ಕೆ ಹೋದಾಗ ಅವನು ಮಾರಣಾಂತಿಕ ಹಲ್ಲೆ ಮಾಡ್ತಾನೆ. ಅದರಲ್ಲಿ ಅವನ ಹಲ್ಲೆಯಲ್ಲಿ 2 ಜನ ಸಿಬ್ಬಂದಿಯವರು, ಕಲ್ಯಾಣಿ ಮತ್ತು ಪ್ರಕಾಶ್ ಅಂತ 2 ಪೊಲೀಸ್ ಸಿಬ್ಬಂದಿಯವರು ಗಾಯಗೊಂಡಿದ್ದಾರೆ. ಮತ್ತು ಅವನ ಹಲ್ಲೆ ಮುಂದುವರಿಸಿ ತಪ್ಪಿಸ್ಕೊಳ್ಳಿಕ್ಕೆ ಹೋದಾಗ ಒಂದು ಸುತ್ತು ಗಾಳಿಯಲ್ಲಿ ಫೈರ್ ಮಾಡಿದ್ದಾರೆ. ನಂತರನೂ ಕೂಡ ಅವನ ಹಲ್ಲೆ ಮುಂದುವರಿಸಿದಾಗ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮತ್ತು ಇವನು ಮತ್ತೆ ತಲೆ ತಪ್ಪಿಸ್ಕೊಳ್ಬಾರ್ದು ಅಂತಂದು ಹೇಳಿ ಅವನ ಮೇಲೆ ಫೈರ್ ಮಾಡಿದ್ದಾರೆ. ಅವನ ರೈಟ್ ಲೆಗ್ಗಿಗೆ ಒಂದು ಕಾಲಿಗೆ ಫೈರ್ ಇಂಜೂರ್ ಆಗಿದೆ. ಮತ್ತು ಗಾಯಗೊಂಡಿರುವ ಪೊಲೀಸ್ ಸಿಬ್ಬಂದಿಯವರು ಮತ್ತು ಏನು ಕನ್ವಿಕ್ಟ್ ಪ್ರಿಸನರ್ ಇದ್ದಾನೆ, 3 ಜನರಿಗೂ ಕೂಡ ನಾವು ಜಿಮ್ಸ್ ಆಸ್ಪತ್ರೆಗೆ ಸಾಗಿಸಿದ್ವಿ. 3 ಜನ ಸ್ಟೇಬಲ್ ಇದ್ದಾರೆ. ಇದಕ್ಕೂ ಕೂಡ ಪ್ರತ್ಯೇಕವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತೀವಿ. ಇಲ್ಲಿ ಇದು ಆಗ್ತದೆ ಸರ್, ಇನ್ನು 3 ಜನ ಒಟ್ಟಿಗೆ 3 ಜನ ಬೇಸಿಕಲಿ ನಿನ್ನೆ ನಾವು ಏನು ವಿಶೇಷ ತಂಡಗಳು ಮಾಡಿದ್ವಿ, ಎಲ್ಲ ಕಡೆ ತೀವ್ರ ಶೋಧ ಏನು ಮುಂದುವರಿತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಿಯೂ ಕೂಡ ಇವರು ಆರೋಪಿಗಳೇನಿದ್ದಾರೆ ತಪ್ಪಿಸ್ಕೊಂಡಿರುವ ಸಜಾ ಅಪರಾಧಿಗಳು ಯಾರೂ ಕೂಡ ಮೇನ್ ರೋಡಿಗೆ ಬಂದಿಲ್ಲ. ಅವರು ಫಸ್ಟ್ ಜಂಪ್ ಆದ ತಕ್ಷಣವೇ 2 ತಂಡಗಳಾಗಿ ಮೂವ್ ಆಗ್ತಾರೆ. 2 ಅಪರಾಧಿಗಳು ಒಂದು ಕಡೆ ಮೂವ್ ಆಗ್ತಾರೆ ಮತ್ತು ಇನ್ನೊಬ್ಬನು ಅಪರಾಧಿ ಬೇರೆ ಕಡೆ ಹೋಗಿದ್ದಾನೆ. ಇವರು ಇಬ್ಬರಲ್ಲಿ